ಲೆಟ್ ಅಸ್ ಸಿ ಸರ್, ಇನ್ನು 3 months ವಿ ಹ್ಯಾವ್. ಮೇಡಮ್ ಸಾಧು ಸರ್. ಮೇಡಮ್ ನಾನು ಹೇಳ್ತೀನಿ, ನನ್ನ ಪರ್ಸ್ನಲಿ ಮ್ಯಾಮ್. ಯಾ ಮೇಡಮ್, ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ. ನನಗೆ ಮೊದಲು ನನ್ನ ಕನ್ನಡ ಸಿನಿಮಾ ಇಲ್ಲಿ ಹಿಟ್ಟಾದರೆ ಪ್ಯಾನ್ ಇಂಡಿಯಾ. ನಾನು ಇದನ್ನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ಬಟ್ ಹೇಳಿಬಿಡ್ತೀನಿ. ಈ ಪಿಕ್ಚರ್ ಶೂಟಿಂಗ್ ಆದಾಗಿಂದ ನಾನಾಗಲಿ, ವಿಜಯ ಮೇಡಮ್ ಆಗಲಿ, ಧನು ಆಗಲಿ ಫಸ್ಟಿಂದನೂ ಮಾತಾಡಿದ್ದು, ಫಸ್ಟು ನಾವು ಕನ್ನಡ ರಿಲೀಸ್ ಮಾಡ್ತಾ ಇದ್ದೀವಿ, ಚೆನ್ನಾಗಾದರೆ ಬೇರೆ ಭಾಷೆ ಮಾಡೋಣ. ಕರೆಕ್ಟ್ ಮೇಡಮ್? ಇವಾಗ ನಾವು ತುಂಬ ಸಲ ಮಾತಾಡಿದ್ದೀವಿ. ನಾನು ಕನ್ನಡದ ನಟ ಮೇಡಮ್. ನನಗೆಂಥ ಪ್ಯಾನ್ ಇಂಡಿಯಾ ಬಂದರೂ ಕೂಡ ನಾನು ಕನ್ನಡದ ನಟನೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಪ್ಯಾನ್ ಇಂಡಿಯಾ ಪ್ರೆಷರು ನನಗೆ ಗೊತ್ತಿಲ್ಲ ಮೇಡಮ್, ಬಟ್ ಒಬ್ಬ ಕನ್ನಡದ ನಟನಾಗಿ ನಾನು ಯಾವಾಗಲೂ ಕನ್ನಡದ ನಟನಾಗೇ ಇರೋಕ್ಕೆ ಇಷ್ಟಪಡ್ತೀನಿ. ನನ್ನ ಸಿನಿಮಾಗಳು ಹೋಗಲಿ, ನನಗೇನು ತೊಂದರೆ ಇಲ್ಲ. ಬಿಸ್ನೆಸ್ ಪರ್ಸ್ಪೆಕ್ಟಿವು, ಪ್ರೊಡಕ್ಷನ್ ಪರ್ಸ್ಪೆಕ್ಟಿವು, ರೆವಿನ್ಯೂ ಪರ್ಸ್ಪೆಕ್ಟಿವ್ ಚೆನ್ನಾಗಾದರೆ ಎಲ್ಲ ಕಡೆ ಹೋಗಲಿಲ್ವಾ? ನನ್ನ ಗೋಲ್ಡನ್ ಸ್ಟಾರ್ ಮಾಡಿದ್ದಾರೆ. ಇವ್ರು ಹೇಳಿದ ಥರ ಆ್ಯಂಕರ್ ಕಾಮಿಡಿ ಟೈಮ್ ಗಣೇಶಿಂದ ಗೋಲ್ಡನ್ ಸ್ಟಾರು, ಗೋಲ್ಡನ್ ಮೆಗಾ ಸ್ಟಾರ್ ಮಾಡಿರ್ತಾರೆ. ಇಲ್ಲೇ ಇರ್ತೀನಿ ಮೇಡಮ್. ಮೇಡಮ್ ಅದು ಬೃಂದ ವಿಹಾರಿಯಿಂದ ಸ್ಟಾರ್ಟ್ ಮಾಡಿದ್ರು ಮೇಡಮ್, ಒಂದೊಂದು ಅಧ್ಯಾಯ ಅಂತ. ಇದೊಂದು ಇರಲಿ, ಚೆನ್ನಾಗಿರಲಿ ಅಂದರು. ಅವರೇ ಎಲ್ಲ ಕೊಟ್ಟಿದ್ದು, ಇದು ಕೊಟ್ಟರು. ನಂದು ಇನ್ಕಮಿಂಗ್ ಜಾಸ್ತಿ, ಔಟ್ ಗೋಯಿಂಗ್ ಕಮ್ಮಿ. ಯಾರು ಏನೇ ಕೊಟ್ಟರು ತಗೋತೀನಿ ಮೇಡಮ್. ಔಟ್ ಗೋಯಿಂಗ್ ಇಲ್ಲ. ಈಗ ಅವ್ರ ಪ್ರೀತಿಯಿಂದ ಹೇಳಿದಾಗ ಸರ್ ಇಲ್ಲ, 20 years ಆಫ್ ಜರ್ನಿ ನಾವೇನು ಮಾಡಿದ್ವಿ ಅದೊಂದು ಜರ್ನಿ ಆಗಿತ್ತು. ಸೊ 20 years ಆದಮೇಲೆ ಒಂದು ಆ್ಯಸ್ ಅ ಆ್ಯಕ್ಟರ್ ಕೂಡ ಲವ್ ಸ್ಟೋರಿ ನನಗೆ ಅನಿಸುತ್ತೆ. ಮಗ ಬಂದಿದ್ದಾನೆ, ಮಗಳು 16-17 ಆಯಿತು, ತಿರ್ಗಾ ಹುಡುಗಿಯಿಂದನೇ ಸುತ್ತಾಡು, ತಿರ್ಗಾ ಇಲ್ಲ ಕಣ್ರಿ ಬಿಡಬೇಡ್ರಿ, ನನಗೆ ಒಂಥರ ಈಗ ಮೇಡಮ್ ನಾನು ಹೇಳ್ದಲ್ಲ, ಒಂದೇನೋ ನಂಬ್ತೀನಿ ನಾನು. ಲೇಟಾಗಿ ಬರೋದು ಶಾಶ್ವತವಾಗಿ ಉಳಿಯುತ್ತೆ ಮೇಡಮ್. ಡೆಸ್ಟಿನಿ ಮೇಡಮ್, ಡೆಸ್ಟಿನಿ ಅಷ್ಟೇ ಮೇಡಮ್. ಇದೆಲ್ಲ ಯಾವ್ಯಾವ ಟೈಮಲ್ಲಿ ಏನೇನು ಬರಬೇಕು ಅಂತ ಇರುತ್ತೋ ಅದು ಬರುತ್ತೆ ಮೇಡಮ್. ನಮ್ಮ ಕೆಲಸ ಬರೀ ತೊಗೊಳ್ಳೋದಷ್ಟೇ, ಅದ್ರ ಜೊತೆ ಜಗಳ ಆಡೋದಲ್ಲ. ಸೊ ಆ ಥರ ಬಂದಿದೆ ಇದು. ಸೊ ಎಲ್ಲ ಯಾರ್ಯಾರು ಟೈಟ್ಲು ಕೊಟ್ಟಿದ್ದಾರೋ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು.